ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೈಯಲ್ಲಿ ದೊಣ್ಣೆ ಮಾರಕಾಸ್ತ್ರ, ಎರಡು ಕುಟುಂಬದ ನಡುವೆ ಡಿಶುಮ್ ನಡೆದಿದೆ. ಮನೆ ಮುಂದೆ ಬೈಕ್ ನಿಲ್ಲಿಸಿದ್ದಕ್ಕೆ ಕಿರಿಕಾಗಿ 6 ಜನರ ತಲೆ ಓಪನ್ ಆಗಿದೆ. ನೋಡಿ, ಮನೆ ಮುಂದೆ ಬೈಕ್ ನಿಲ್ಲಿಸಿದ್ರು ಅನ್ನುವಂತ ಒಂದು ಸಣ್ಣ ವಿಚಾರಕ್ಕೆ ಕಿರಿಕಾಗಿ 6 ಜನರ ತಲೆ ಓಪನ್ ಆಗಿರುವಂತಹ ಘಟನೆ ನಡೆದಿದೆ. ತುಮಕೂರಿನ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ಷುಲ್ಲಕ ಕಾರಣಕ್ಕೆ ಹೊಡೆದಾಟ ನಡೆಸಿ 6 ಜನರ ತಲೆ ಗಾಯ ಆಗಿದೆ. ಮನೆ ಮುಂದೆ ಬೈಕ್ ನಿಲ್ಲಿಸಿದ್ದ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ. ಒಂದೇ ಕುಟುಂಬದ 6 ಜನರ ಮೇಲೆ 8 ಮಂದಿಯಿಂದ ಹಲ್ಲೆ ನಡೆಸಲಾಗಿದೆ. ಕೈಯಲ್ಲಿ ದೊಣ್ಣೆ ಮಾರಕಾಸ್ತ್ರಗಳು ಹಿಡ್ಕೊಂಡು ಬಂದು ಅಟ್ಯಾಕ್ ಮಾಡಿ ತಲೆಗೆ ಹೊಡೆದು ಗಲಾಟೆ ಮಾಡಿದ್ದಾರೆ. ಅಮ್ಮನಘಟ್ಟ ಗ್ರಾಮದ ಹನುಮಂತಯ್ಯ, ದಿಲೀಪ್, ಜಯಮ್ಮ, ವೆಂಕಟೇಶ್, ಜಯಮ್ಮ, ಪದ್ಮ ಎಂಬುವವರಿಗೆ ತೀವ್ರ ಗಾಯ ಆಗಿದೆ. ಗಾಯಾಳುಗಳನ್ನ ಸದ್ಯ ಗುಬ್ಬಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮನೆ ಮುಂದೆ ಬೈಕ್ ನಿಲ್ಲಿಸಿದ್ದಂತಹ ಗಾಯಾಳು ದಿಲೀಪ್ ಏನಿದ್ದಾನೆ, ಆ ವಿಚಾರಕ್ಕೆ ಯುವರಾಜ್ ಕುಟುಂಬಸ್ಥರಿಂದ ಗಲಾಟೆ ಆಗಿದೆ ಅಂತೇಳಿ ಗೊತ್ತಾಗಿದೆ. ಹಳೆ ವೈಷಮ್ಯ ಹಿನ್ನೆಲೆ ಇವತ್ತು ಗಲಾಟೆಯನ್ನ ತೆಗೆದು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಯಾಕಂತಂದ್ರೆ ಬೈಕ್ ನಿಲ್ಲಿಸಿರೋ ವಿಚಾರಕ್ಕೆ ಈ ರೇಂಜಿಗೆ ಯಾರು ಜಗಳ ಮಾಡಲ್ಲ, ಅದರ ಹಿಂದೆ ಬೇರೆದೇ ಕಾರಣ ಇದೆ ಅನ್ನುವಂಥದ್ದು ಈಗ ಗಾಯಾಳು ಕುಟುಂಬಸ್ಥರು ಮಾಡ್ತಾ ಇರುವಂಥ ಆರೋಪ. ಅಮ್ಮ ನನ್ಗೂ ಹೊಡೆದ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಬೈಕ್ ನಿಲ್ಲಿಸುವಂತ ವಿಚಾರಕ್ಕೆ ಈ ರೇಂಜಿಗೆಲ್ಲ ಯಾರು ಬಹುಶಃ ಜಗಳ ಮಾಡಲ್ಲ ಅಂತ ಕಾಣುತ್ತೆ. ಬೇರೆ ಏನಾದ್ರೂ ಕಾರಣ ಆಯ್ತಾ? ಜೊತೆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಇದು ತುಮಕೂರಿನ ಗುಬ್ಬಿಯ ಒಂದು ಗ್ರಾಮದಲ್ಲಿ ನಡೆದಿರುವಂತ ಅಮ್ಮನಘಟ್ಟ ಗ್ರಾಮದಲ್ಲಿ ನಡೆದಿರೋದು. ಯಾಕಂದ್ರೆ ದಾರಿ ವಿಚಾರಕ್ಕೆ ಆಗಾಗ ಈ ಅಕ್ಕಪಕ್ಕದ ಮನೆಯವರು ಇಬ್ಬರಿಗೂ ಗಲಾಟೆ ನಡೀತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಿನ್ನೆ ಸಂಜೆ ಆ ಬೈಕ್ ನಿಲ್ಲಿಸೋ ವಿಚಾರ ಕಾರಣಕ್ಕಾಗಿ ಇಬ್ಬರಿಗೆ ನಡುವೆ ಗಲಾಟೆ ಆರಂಭ ಆಗುತ್ತೆ. ಆ ನಡುವೆ ಇಬ್ರು ಪರಸ್ಪರ ಹೊಡೆದಾಡ್ಕೋತಾರೆ, ಕಲ್ಲು ಗಣ್ಣಗಳಿಂದ ಹೊಡೆದಾಡ್ಕೋತಾರೆ. ಈಗ ಘಟನೆಯಲ್ಲಿ ಒಟ್ಟು 6 ಜನ ಗಾಯಗೊಂಡಿದ್ದು ಅವರಿಗೆ ಪ್ರಾಥಮಿಕವಾಗಿ ಗುಬ್ಬಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮತ್ತೆ ಇನ್ನು ಉಳಿದಂತೆ ಏನು ಹಲ್ಲೆ ಮಾಡದಂತ ಅವರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇದು ಹಲವು ದಿನಗಳಿಂದ ನಡ್ಕೊಂಡ್ ಬಂದಂತ ಜಗಳ ಈ ರೀತಿಯಾಗಿ ಆಗಿದೆ. ಈಗ ಸದ್ಯ ಏನು ಆಸ್ಪತ್ರೆ ಚಿಕಿತ್ಸೆ ಪಡಿಸಿದ್ರು ಸ್ವಲ್ಪ ಹುಷಾರಾಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಯೋಗೇಶ್, ಅಂದ್ರೆ ಬರೀ ಬೈಕ್ ವಿಚಾರಕ್ಕೆ ಮಾತ್ರ ಇವ್ರು ಹೊಡೆದಾಡಿದ್ದ ಅಥವಾ ಅದನ್ನ ಬಿಟ್ಟು ಬೇರೆ ಏನಾದ್ರು ಕಾರಣ ಇತ್ತಾ ಅಂತ? ಬೈಕ್ ವಿಚಾರ ನೆಪ ಅಷ್ಟೇ. ಅಂದ್ರೆ ದಾರಿ ವಿಚಾರವಾಗಿ, ಅಂದ್ರೆ ಮನೆ ಮುಂದಿನ ದಾರಿ ವಿಚಾರವಾಗಿ ಪದೇ ಈ ರೀತಿಯ ಜಗಳ, ಸಣ್ಣ ಪುಟ್ಟ ಜಗಳ ನಡೀತಾನೆ ಇತ್ತು. ಆ ಒಂದು ವಿಚಾರ ಬೈಕ್ ವಿಚಾರದ ನೆಪದಲ್ಲಿ ಜಗಳ ತಳ್ಕೊಂಡು ಗಲಾಟೆ ಮಾಡ್ಕೊಂಡಿದ್ದಾರೆ. ಗಲಾಟೆ ಈಗ ಈ ರೀತಿಯಾಗಿ ಏನು ಮಾರಣಾಂತಿಕವಾಗಿ ಹಲ್ಲೆ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದಿದೆ. ಓಕೆ, ಥ್ಯಾಂಕ್ ಯು ಯೋಗೇಶ್. ಸುಮ್ಕಿರಲೇ